ನೋಡಿ ಪೂರಿ ಎಲ್ಲ ರೆಡಿಯಾಗಿದೆ. ಇವಾಗ ಬಹಳ ಬಹಳ ಟೇಸ್ಟಾಗಿರುತ್ತೆ. ಇದಕ್ಕೆ ಚೆನ್ನ ಮಸಾಲ ಕೂಡ ರೆಡಿ ಇದೆ. ತುಂಬಾ ಇಷ್ಟ ಎಲ್ಲರಿಗೂ. ರಸಾಯನ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಪೂರಿ ಮತ್ತು ಮಾವಿನ ಹಣ್ಣಿನ ರಸಾಯನವನ್ನು ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು, ಸಕ್ಕರೆ ಬೇಡ ಅನ್ನೋರು ಹಾಗೆಯೇ ತಿನ್ಬೋದು. ನಾನು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ಪೂರಿಗೆ. ನೋಡಿ ಇಷ್ಟು ಸ್ಮೂತಾಗಿ ಕಲಸಿದ್ದೀನಿ. ತುಂಬಾ ಸ್ಮೂತಾಗಿ ಕಲಿಸ್ಬಾರ್ದು. ಚಪಾತಿಗೆಲ್ಲ ಕಲಿಸ್ತೀವಲ್ಲ ಅಷ್ಟು ಕಲಿಸ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ಇದಕ್ಕೆ ನಾನು ಒಂದು ಸ್ವಲ್ಪ ಸಕ್ಕರೆ ಮತ್ತು ಒಂದು ಸ್ವಲ್ಪ ಮೊಸರನ್ನ ಹಾಕ್ಬಿಟ್ಟು ಕಲಸಿಟ್ಟಿದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಬನ್ನಿ ಇವಾಗ ಪೂರಿ ಮಾಡಿ ಮತ್ತು ರಸಾಯನ ಕೂಡ ಮಾಡೋಣ. ಫಸ್ಟು ರಸಾಯನ ಮಾಡ್ಕೊಂಬಿಡೋಣ. ನಾನು ಅದಕ್ಕೆ ಮಾವಿನಹಣ್ಣನ್ನು ತಗೊಂಡಿದ್ದೀನಿ. ಹಣ್ಣನ್ನು ಸ್ವಲ್ಪ ಹೆಚ್ಕೊಳ್ಳೋಣ ಫಸ್ಟು. ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಒಂದೇ ಒಂದು ಏಲಕ್ಕಿಯನ್ನು ಕುಟ್ಬಿಟ್ಟು ಹಾಕ್ಕೊಳ್ತೀನಿ ಇದಕ್ಕೆ. ಚಾಕುನಲ್ಲೇ ಬೇಕಾದ್ರೆ ತೆಗೆದ್ಬಿಟ್ಟು ಹಾಕ್ಕೊಳ್ಬೋದು. ಕೈನಲ್ಲೆಲ್ಲ ಈ ಥರ ಕಲಿಸ್ಬಿಡ್ತಾರೆ ಅಂತೇಳಿ ಕೆಲವರು ಬೇಜಾರು ಮಾಡಿಕೊಂಡು ರಸಾಯನವನ್ನು ತಿನ್ನೋದಿಲ್ಲ. ಬೇಡ, ಕೈನಲ್ಲಿ ಕಲಿಸುವಂಥ ಅವಶ್ಯಕತೆ ಇಲ್ಲ. ನಾನು ನೋಡಿ ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಎಲ್ಲರ ಅಭಿಪ್ರಾಯ ಕೂಡ ಅದೇನೆ. ನಮ್ಮನೇಲಿ ಒಬ್ಬರು ತಿನ್ನೋದಿಲ್ಲ, ನಮಗಂತೂ ತುಂಬ ಇಷ್ಟ. ನಾವು ಚಿಕ್ಕವರು ಇರುವಾಗಿಂದನೂ ಅಷ್ಟೇ ನಮ್ಮನೇಲಿ ಮಾವಿನ ಹಣ್ಣಿನ ಕಾಲ ಬಂತು ಅಂತ ಅಂದರೆ ತುಂಬಾ ಮಾಡ್ತಾಯಿದ್ವಿ ರಸಾಯನನ. ಈಗಲೂ ಅಷ್ಟೇ. ನಾನು ಮಾವಿನ ಹಣ್ಣು ಬಂತಂದರೆ ಯಾವಾಗಲೂ ಮಾಡ್ಕೊಳ್ತೀನಿ. ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಮಾಡ್ಕೊಳ್ತೀನಿ. ನೋಡಿ ಬರೀ ಹಣ್ಣನ್ನು ತೆಗೆದು ಹಾಕ್ತಾಯಿದ್ದೀನಿ ಅಷ್ಟೇ. ಒಂದು ಅಥವಾ ಸ್ಪೂನು ಈ ಥರ ತಗೊಂಡು ಇದನ್ನು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ರೆ ಆಯಿತು ಅಷ್ಟೇ. ಕೈನೇ ಹಾಕಿ ಏನು ಕ್ಯೂಚಬೇಕು ಅಂತ ಏನಿಲ್ಲ. ಹೌದು, ರಸಾಯನ ನೋಡಿದ ತಕ್ಷಣ ಅದು ಫೀಲ್ ಆಗುತ್ತೆ, ಎಲ್ಲರೂ ಕೈನಲ್ಲಿ ಮಾಡ್ತಾರೆ ಅಂತ ಹೇಳಿ. ನಾವು ಕೂಡ ಹೊರಗಡೆ ಸಿಗೋಂಥ ರಸಾಯನ ಅಷ್ಟೊಂದು ಇಷ್ಟಪಡಲ್ಲ. ಮನೇಲಿ ಈ ಥರ ಹೈಜಿನಿಕ್ಕಾಗಿ ಮಾಡಿಕೊಂಡು ತಿನ್ಬೋದು. ತುಂಬ ನುಣ್ಣಗಾಗಬೇಕು ಅಂತ ಏನಿಲ್ಲ. ಕೆಲವರು ಮಿಕ್ಸಿಗೆ ಕೂಡ ಹಾಕ್ತಾರೆ, ಮಿಕ್ಸಿಗೂ ಹಾಕ್ಕೊಳ್ಬೋದು. ನೋಡಿ ಮಾವಿನಹಣ್ಣಲ್ಲಿ ಸ್ವೀಟ್ ಇರೋದ್ರಿಂದ ಸಕ್ಕರೆನ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಸಕ್ಕರೆ ಹಾಕಲ್ಲ, ಹಾಗೆ ಮಾಡ್ತಾರೆ. ಆದರೆ ನನಗೆ ಸ್ವಲ್ಪ ಸ್ವೀಟ್ ಇರಬೇಕು. ನೋಡಿ ಕೈಯೇ ಯೂಸ್ ಮಾಡೋದು ಬೇಡ, ಹೀಗೆ ಮಾಡಿಕೊಂಡು ತಿನ್ನಿ. ಯಾಕಂದರೆ ವರ್ಷಕ್ಕೊಂದ್ಸಲ ಸಿಗೋಂತಹ ಮಾವಿನಹಣ್ಣಲ್ಲಿ ರಸಾಯನ ಮಾಡಿ ತಿಂದಿಲ್ಲ, ಸೀಕಣ್ಣೆಯನ್ನು ಮಾಡಿ ತಿಂದಿಲ್ಲ ಅಂತ ಅಂದರೆ ಅದು ಸಮಾಧಾನ ಆಗಲ್ಲ. ನೀವು ಕೈಯನ್ನು ಯೂಸೇ ಮಾಡಬೇಡಿ. ನೋಡಿ ಈ ರೀತಿ ಮಾಡಿ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಹಾಲೆಲ್ಲ ಹಾಕ್ತಾರೆ, ನಾನು ಹಾಲು ಹಾಕಲ್ಲ. ಹಾಲು ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ಅಂತೇಳಿ ಹಾಲು ಹಾಕಲ್ಲ. ಹಾಲು ಹಾಕ್ತಾರೆ ಸ್ವಲ್ಪ. ಏನು ಬೇಡ, ಇಷ್ಟ ಹಾಕ್ಕೊಳ್ಳಿ ಸಾಕು. ಇವಾಗ ಇದಕ್ಕೆ ನಾನೊಂದು ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಳ್ತೀನಿ. ನೋಡಿ ಇಷ್ಟು ಏಲಕ್ಕಿನ ಹಾಕ್ಕೊಳ್ತೀನಿ. ಏಲಕ್ಕಿ ಕೂಡ ಘಮ ಬರುತ್ತೆ ಅದರಲ್ಲಿ.
ಚಪಾತಿ, ರೊಟ್ಟಿ ಎಲ್ಲ ತಿನ್ಬೋದು ಇದರಲ್ಲಿ. ಒಬ್ಬಟ್ಟಿಗೆ ಮಾತ್ರ ಫೇಮಸ್ಸು. ನಮ್ಮ ಮನೇಲಿ ಒಬ್ಬಟ್ಟು ಮಾಡೇ ಮಾಡ್ತಾರೆ. ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ. ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಹಳೇದು ಮಾಡೋ ಅಂಥದ್ದು ಬೇಡ, ಸ್ವಲ್ಪ ಹಾಕ್ಕೊಳ್ಳೋಣ ಪೂರಿ ಮಾಡೋದಕ್ಕೆ. ಈಗ ಪೂರಿನ ಹರ್ಕೊಳ್ಳೋಣ. ಒಂದ್ಸಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಪೂರಿನ ಅರಿಯೋದಕ್ಕೆ ನಾನು ಹಿಟ್ಟನ್ನು ಹಾಕ್ಕೊಳ್ಳಲ್ಲ. ಎಷ್ಟೆಷ್ಟು ಚಿಕ್ಕದಾಗಿ ಬೇಕು ಅಷ್ಟಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಮಾಡಿ ಇಟ್ಕೊಳ್ಳೋಣ. ಬೇಕಾದಂಗೆ ಮಾಡ್ಕೊಳ್ಳೋಣ. ಈಗ ಒಂದು ಚಿಕ್ಕದು ಹಾಕಿ ನೋಡೋಣ ಎಣ್ಣೆ ಕಾದಿದೆಯಾ ಅಂತ. ಎಣ್ಣೆ ಕಾದಿದೆ. ಯಾವತ್ತು ಪೂರಿಯನ್ನು ಅರ್ದಿರ್ತೀವಲ್ಲ, ಅದು ಮೇಲ್ಭಾಗನ ಕೆಳಗಡೆಗೆ ಹಾಕ್ಕೊಳ್ಬೇಕು. ನೋಡಿ, ಉಪ್ತಾ ಇದೆ ಪೂರಿ. ಸ್ವಲ್ಪ ಈ ಬಣ್ಣ ಬಂದಮೇಲೆ ನಾನು ಇದನ್ನು ತೆಗೆದುಬಿಡ್ತೀನಿ. ಇಷ್ಟಿರುವಾಗಲೇ ತೆಗೆದುಬಿಡಬೇಕು. ಇನ್ನೂ ತುಂಬ ಕಲರ್ ಬಂದರೆ ಅದು ಕೂಡ ಚೆನ್ನಾಗಿರೋದಿಲ್ಲ. ಪೂರಿ ಹಾಕಿದ್ಮೇಲೆ ಮೇಲ್ಗಡೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡಾಗ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಉಬ್ಬುತ್ತೆ. ಒಂದೆರಡು ಸಲ ಈ ಥರ ತಿರುಗಿಸಿ ಹಾಕಬೇಕು. ಸ್ಟವ್ನ ಮೀಡಿಯಮ್ ಆಗಿ ಇಟ್ಕೊಳ್ಬೇಕು. ತುಂಬ ಚಿಕ್ಕದಿದ್ರೂ ಚೆನ್ನಾಗಿ ಬರಲ್ಲ ಪೂರಿ, ಹಾಗೂ ತುಂಬ ದೊಡ್ಡ ಉರಿ ಇಟ್ಟು ಕೂಡ ಚೆನ್ನಾಗಿ ಬರೋದಿಲ್ಲ. ನಾನು ಇದನ್ನು ತೆಗಿತೇನೆ. ನೋಡಿ, ಪೂರಿ ಎಲ್ಲ ರೆಡಿಯಾಗಿದೆ. ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಈ ಥರ ಮಾಡಿ ಮಕ್ಕಳಿಗೆ ಕೊಟ್ಟರೆ ಬಹಳ ಬಹಳ ಟೇಸ್ಟಾಗಿರುತ್ತೆ. ಇವಾಗ ನಾನು ಇದಕ್ಕೆ ಸೀಕರಣೆ ಕೂಡ ಹಾಕ್ಕೊಳ್ತೀನಿ. ಒಂದೆರಡು ನಿಮಿಷ ಬಿಟ್ಬಿಟ್ರೆ ತುಂಬಾ ಟೇಸ್ಟಾಗಿ ಆಗುತ್ತೆ. ಇದಕ್ಕೆ ಚೆನ್ನ ಮಸಾಲ ಕೂಡ ರೆಡಿ ಇದೆ.
ತುಂಬ ಚೆನ್ನಾಗಿರುತ್ತೆ. ಚೆನ್ನ ಮಸಾಲ ಮತ್ತು ಚಪಾತಿ, ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತೋರಿಸಿದ್ದೀನಿ ನಾನು ಒಂದು ಸಲ ಚೆನ್ನ ಮಸಾಲ ಮಾಡಿ, ಚೆನ್ನಾಗಿರುತ್ತೆ. ಯಾವಾಗಲೂ ಕೂಡ ಮಾಡ್ತಾ ಇರ್ತೀವಿ ನಾನು, ಯಾಕಂದರೆ ನಮ್ಮ ಮನೇಲಿ ಅದು ತುಂಬಾ ಇಷ್ಟ ಎಲ್ಲರಿಗೂ. ನೋಡಿ, ಪೂರಿ ಮತ್ತು ಚೆನ್ನ ಮಸಾಲ ಮತ್ತು ರಸಾಯನ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ನೋಡಿ, ತಿಂಡಿ ಮಾಡ್ತಾ ಇದ್ದೀನಿ. ಬನ್ನಿ, ಯಾರಿಗೆಲ್ಲ ಇಷ್ಟ ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಪುಟ್ಟ ಮಕ್ಕಳಿಗಂತೂ ಈ ರೀತಿ ಮಾರ್ನಿಂಗಿಗೆ ಸ್ವಲ್ಪ ಸಕ್ಕರೆ, ಏಲಕ್ಕಿ ಎಲ್ಲ ಹಾಕಿ ರಸಾಯನ ಮಾಡಿಕೊಟ್ರೆ ಬಹಳ ಇಷ್ಟಪಟ್ಟು ತಿಂತಾರೆ. ಚೆನ್ನ ಮಸಾಲ ಕೂಡ ಅಷ್ಟೇ ತುಂಬಾ ಟೇಸ್ಟಾಗಿರುತ್ತೆ, ಅಂದರೆ ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, ಮಾವಿನ ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಚೆನ್ನಾಗಿರುತ್ತೆ. ಮಾವಿನ ಕಾಲ ಮುಗಿದೋಗೋಷ್ಟೊಳಗಡೆ ಒಂದು 4-5 ಸಲ ಆದರೂ ಮಾಡಬೇಕು ಈ ರಸಾಯನವನ್ನು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಫೇವರೆಟ್ ಅಂದರೆ ರಸಾಯನ ಮಾಡಿಬಿಟ್ಟು ಒಬ್ಬಟ್ಟು ಮಾಡೋದು ತುಂಬ ಫೇವರೇಟು. ಅಮ್ಮ ಒಬ್ಬಟ್ಟು ಮಾಡಿ ರಸಾಯನ ಮಾಡಿ ಕೂಗ್ತಾರೆ, ಆವಾಗ ನಾವು ಹೋಗಿ ತಿನ್ಕೊಂಡು ಬರ್ತೀವಿ. ಆದರೆ ಆ ವಿಡಿಯೋ ಕೂಡ ಶೇರ್ ಮಾಡ್ತೀವಿ. ಒಂದೊಂದು ಸಲ ಆಗಿರಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ, ಎಲ್ಲರೂ ತುಂಬ ಜನ ಇದ್ದಾಗ ವಿಡಿಯೋ ಮಾಡೋದಕ್ಕೆ ಆಗಿರಲ್ಲ. ಹಾಗಾಗಿ ಒಂದೊಂದು ವಿಡಿಯೋಗಳು ಮಿಸ್ ಆಗುತ್ತೆ ಅಮ್ಮನ ಮನೆಯಲ್ಲಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಮಾಡಬೇಕು, ಲೈಕ್ ಮಾಡಬೇಕು. ಇಷ್ಟೊತ್ತರೆಗೂ ಕೂಡ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.